ಏನಿವತ್ತು ಹೈಕೋರ್ಟ್ ಆದೇಶನ ಏನು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇವತ್ತು ಎತ್ತಿ ಹಿಡಿದಿದೆ. ನಾವೇನು ಹೋರಾಟ ಮಾಡ್ತಾಯಿದ್ವಿ, ಮಂಜುನಾಥ್ ಗೌಡರು ಏನು ಹೋರಾಟ ಮಾಡ್ತಾಯಿದ್ರು ಅದಕ್ಕೆ ತಕ್ಕದಂಥ ಜಯ ಸಿಕ್ಕಿದೆ. ಅವ್ರು ಹೋಗಿದ್ದು ಶಾಸಕತ್ವ ಸ್ಥಾನ ಏನು ಹೈಕೋರ್ಟಲ್ಲಿ ಅದನ್ನು ವಿಫಲ ಆಗಿತ್ತು, ಅವರು ಅದಕ್ಕೆ ಖುಷಿ ಬೀಳ್ತಾ ಇದ್ದಾರೆ. ನಾವು ಯಾವತ್ತೂ ಅಷ್ಟೇ ಅವ್ರು ಶಾಸಕ ಸ್ಥಾನ ಕೇಳಬೇಕಂತಿಲ್ಲ, ನ್ಯಾಯಯುತವಾಗಿ ಆಗಬೇಕಾದಂಥ ಕೌಂಟಿಂಗ್ನ ಮಾಡಬೇಕಂತ ಮಂಜುನಾಥ್ ಗೌಡರು ಹೋಗಿದ್ದು. ನಾವು ರೀಕೌಂಟ್ ಮಾಡಿದ್ರೆ ನಾವು ಗೆಲ್ತೀವಿ, ಅಲ್ಲಾಗಿರೋ ಸುಮಾರು 140ಕ್ಕಿಂತ ಹೆಚ್ಚು ಏನು ಬ್ಯಾಲೆಟ್ ಇದಿತ್ತಲ್ಲ ಕೌಂಟಿಂಗ್ ಇದು ಫಾರ್ಮ್ಸಲ್ಲಿ ಏಜೆಂಟ್ ಸೈನ್ ಹಾಕಿಲ್ಲ, ಮತ್ತು ವಿಡಿಯೋ ಎಲ್ಲ ಫುಲ್ಲು ಡಿಲೀಟ್ ಆಗಿದೆ. ನಮ್ಮ ಹೋರಾಟ ಅವ್ರು ಮಾಡ್ಕೊಂಬಂದಿದ್ರು. ಇಷ್ಟು ಮಾತ್ರ ಇದ್ದಿದ್ರೆ ಇವರು ಅಪೀಲೇ ಹೋಗ್ಬಾರ್ದು, ರೀಕೌಂಟ್ ಆಗಲಿ ಬಿಡಿ ಅಂತ ಹೇಳ್ಬೇಕಾಯ್ತು. ಇವತ್ತೇನೋ ದೊಡ್ಡದಾಗಿ ರೀಕೌಂಟಿಂಗು ಆಗಲಿ ನಮ್ಮ ಸ್ವಾಗತ ಅಂತ ಹೇಳ್ತಾರೆ. ಮತ್ತು ನೀವು ಯಾಕೆ ಅವತ್ತು ಹೋಗಿದ್ರಿ ಅಪೀಲು? ಮಂಜುನಾಥ್ ಗೌಡರು ಹೋಗಿದ್ದೇನಕ್ಕೆ ರೀಕೌಂಟ್ ಆಗಬೇಕು, ಪಾರದರ್ಶಕವಾಗಿ ಆಗಿಲ್ಲ, ಏನು ಕೌಂಟಿಂಗ್ ಪೇಪರ್ಸ್ ಮೇಲೆ ಸಿಗ್ನೇಚರ್ಸ್ ಏಜೆಂಟ್ ತಗೊಂಡಿಲ್ಲ. ಮತ್ತೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ವಿಡಿಯೋ ಸಂಪೂರ್ಣವಾದಂಥ ವಿಡಿಯೋ ಡಿಲೀಟ್ ಆಗಿದೆ ಅಂತ ಅಷ್ಟು ಮಾತ್ರ ನಂಜೇಗೌಡರಿಗೆ ಅಷ್ಟು ನಾವು ಗೆಲ್ತೀವಿ ಪಾರದರ್ಶಕವಾಗಿ ಇದೆ ಅಂತ ಹೇಳಿದರೆ ಅವರು ಅಪೀಲ್ ಹೋಗ್ಬಾರ್ದಾಯ್ತು, ರೀಕೌಂಟಿಂಗ್ ಮಾಡಬೇಕು. ಇವತ್ತು ಇವರು ಅವರ ಆದೇಶನ ಅಪೀಲ್ ಹೋದರು, ಅಲ್ಲಿ ಇದು ಮಾಡಿದರು. ಮತ್ತು ಇವತ್ತು ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೆ ನಾವು ಸ್ವಾಗತ ಮಾಡ್ತೀವಿ, ಖಂಡಿತವಾಗಿ ಸ್ವಾಗತ ಮಾಡ್ತೀವಿ. ನಾವು ಹೋಗಿದ್ದು ಇಷ್ಟು ದಿವಸದಿಂದ ಒಂದೇ ಪಾಯಿಂಟ್, ಅದು ರೀಕೌಂಟ್ ಆಗಬೇಕು ಪಾರದರ್ಶಕ. ಅದು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಮಂಜುನಾಥ್ ಗೌಡ್ರಿಗೆ ಜಯ ಸಿಕ್ಕಿದೆ. ಖಂಡಿತವಾಗಿ 100 ಓಟಲ್ಲಿ ಗೆದ್ದಿದ್ರು ಅವರು. ತದನಂತರ ಆಗಿದ್ದು ಏನಲ್ಲಿ ಕನ್ನಡ ಚಾನೆಲ್ ಆಗಿತ್ತು, ಯಾರು ದೊಡ್ಡ ನಾಯಕರದ್ದು ಫೋನ್ ಬಂದಿತ್ತು, ಏನು 135 ಸೀಟ್ ಬಂದ ಮೇಲೆ ಫೋನ್ ಬಂತು. ಎಲೆಕ್ಷನ್ ಆಫೀಸರ್ ಏನು ಮಾಡ್ದ, 140 ಜನದ್ದು ಹೆಂಗೆ ಸೈನ್ ಮಿಚ್ಚೋಯ್ತು, ಹೆಂಗೆ ವಿಡಿಯೋ ಡಿಲೀಟ್ ಆಯಿತು, ಇದಕ್ಕೆಲ್ಲ ಉತ್ತರ ಕೊಡ್ತಾರ ಅವರು? ಕೊಡಂಗಿದ್ದರೆ ಅವರು ಹೈಕೋರ್ಟ್ಗೆ ಅಪೀಲ್ ಹೋಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ಇವತ್ತು ಹೈಕೋರ್ಟ್ ಏನು ಕೊಟ್ಟಿತ್ತು ತೀರ್ಪು, ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿಡಿದೆ. ರೀಕೌಂಟ್ ಆದರೆ 100% ಮಂಜುನಾಥ್ ಗೌಡರು ಗೆಲ್ತಾರೆ. ಒಂದು BJP ಬಾವುಟ ನಾವು ಆಡಿಸ್ತೀವಿ. ನ್ಯಾಯಾಲಯ ಆದೇಶ ಮಾಡಬೇಕು, ನಾವು ಕಾಯ್ತಾ ಇದ್ದೀವಿ. ಏನು ಹೈಕೋರ್ಟ್ 30 ದಿವಸ ಕೊಟ್ಟಿದ್ರು, ಇವರು ಅಪೀಲ್ ಹೋದರು, ಅದನ್ನು ಅವ್ರು ಅಪೀಲ್ ತೊಗೊಂಡಿಲ್ಲ, ಅಡ್ಮಿಟ್ ಮಾಡ್ಕೊಂಡಿಲ್ಲ. ಸುಪ್ರೀಂ ಕೋರ್ಟು ಏನು ಕೊಟ್ಟಿದ್ದು, ಹೈಕೋರ್ಟ್ ಕೊಟ್ಟಿತ್ತು, ಅವರು ಅನುತ್ತೀರ್ಣ ಮಾಡಿದರು ಯಾರ್ದು ಶಾಸಕ ಸ್ಥಾನವನ್ನು. ಅದನ್ನು ಹಂಗೆ ಕಂಟಿನ್ಯೂ ಮಾಡಿಕೊಂಡು ರೀಕೌಂಟಿಗೆ ಕೊಟ್ಟಿದ್ದು. ನಾವು ರೀಕೌಂಟಿಗೋಸ್ಕರನೇ ಹೋಗಿದ್ದು, ಬೇರೆ ಇನ್ನೇನು ಉದ್ದೇಶ ಏನಿರಲಿಲ್ಲ. ನಾವು ನ್ಯಾಯಯುತವಾಗಿ ಗೆಲ್ತೀವಿ, ಆ ಕೌಂಟ್ ಆದರೆ ನ್ಯಾಯಯುತವಾಗಿ ಗೆಲ್ತೀವಿ ಅನ್ನೋದು ನಮ್ಮದು.